ಹಲೋ, ಎಲ್ರಿಗೂ ನಮಸ್ಕಾರ. ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ನಾನು ಚಿಕ್ಕಮಗಳೂರು ಶೃಂಗೇರಿ ಅಲ್ಲಿ ಬನ್ನೂರು ಹತ್ರ ನಮ್ಮ ಭದ್ರಾ ನದಿ ಹರಿಯುತ್ತೆ. ನನಗೆ ಬೆಳಗ್ಗೆ ಎದ್ದು ವಾಕ್ ಮಾಡೋ ಅಭ್ಯಾಸ ಇದೆ. ಹಾಗಾಗಿ ನಮ್ಮ ಐಬಿ ಪಕ್ಕನೇ ನದಿ ಮತ್ತು ಸೇತುವೆ, ಹೊಸದಾಗಿ ಇನಾಗ್ರೇಷನ್ ಆಗಿರುವಂಥ ಒಂದು ಸೇತುವೆ ಇದೆ. ಸೊ ನಾನು ಇಲ್ಲಿಗೆ ಬಂದಾಗ ಇಲ್ಲಿ ಎಷ್ಟು ಒಳ್ಳೆ ಪ್ರಕೃತಿ ಸೌಂದರ್ಯ, ನಾವೆಲ್ಲ ಎಷ್ಟು ಅದೃಷ್ಟವಂತರು ಅಂತ ನಮಗೆ ಅನಿಸುತ್ತೆ. ಇದನ್ನು ಕಾಪಾಡಬೇಕು, ಇದನ್ನು ಉಳಿಸ್ಬೇಕು. ಇದು ನಿಮ್ಮೆಲ್ಲರ ಕರ್ತವ್ಯ, ಬರೀ ಸರ್ಕಾರದ್ದೇ ಅಂತಲ್ಲ. ಎಲ್ಲಿವರೆಗೂ ನಾವು ಕೈ ಜೋಡಿಸೋದಿಲ್ಲ ಅಲ್ಲಿವರೆಗೂ ನಾವು ಯಾವುದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಚೆನ್ನಾಗಿರೋ ಒಂದು ಭದ್ರಾ ನದಿ ದಂಡೆಯಲ್ಲಿ ನಾನಿವತ್ತು ವಾಕ್ ಮಾಡ್ತಾ ಒಂದು ಮನಸ್ಸಿಗೆ ಬೇಜಾರಾಗಿದೆ. ಏನಂದರೆ ಈ ನದಿ ದಂಡೆಯಲ್ಲಿ ನೋಡಿ ಬಾಟ್ಲುಗಳು, ಕುಡಿದಿರೋ ಬಾಟ್ಲುಗಳು, ಆಮೇಲೆ ಈ ಪ್ಲಾಸ್ಟಿಕ್ ಬಾಟ್ಲುಗಳು, ಇಡೀ ನದಿ ದಂಡೆ ತುಂಬ ನೀವು ನೋಡ್ಬೋದು. ನನಗೆ ಯಾಕೆ ಬೇಜಾರು ಅಂದರೆ ಎಲ್ಲರೂ ಇವತ್ತಿಗೆ ವಿದ್ಯಾವಂತರೆ, ಯಾರು ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲಿಲ್ಲ. ಸೊ ನಮ್ಮ ನದಿನ ನಾವೇ ಉಳಿಸ್ಲಿಲ್ಲ ಅಂದರೆ ಯಾರು ಉಳಿಸ್ತಾರೆ ಹೇಳಿ? ನಾವು ಒಂದು ಕವರ್ನ ತಗೊಂಬಂದು ನಾವು ತಿನ್ನೋದನ್ನ, ನಾವು ಕುಡಿಯೋದನ್ನ, ಆ ವೇಸ್ಟ್ನೆಲ್ಲ ಒಂದು ಕವರ್ ಒಳಗೆ ಹಾಕ್ಕೊಂಡೋಗಿ ತೊಗೊಂಡೋಗಿ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿದ್ರೆ ನಮ್ಮ ನದಿ ಎಷ್ಟು ಚೆನ್ನಾಗಿರುತ್ತಲ್ವ. ಆ ನದಿ ನೀರೇ ನಾವು ಕುಡಿಯೋದು. ಈ ಪ್ಲಾಸ್ಟಿಕ್ಕು ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಇದೇ ನೀರನ್ನ ನಮ್ಮ ಮನೆಗೆ ಮತ್ತೆ ನಾವು ಕುಡಿತೀವಿ ಅಲ್ವಾ? ಸೊ ಕಡೆಗೆ ನಾವು ಸಾಯ್ತೀವಿ, ಅದರೊಳಗಿರೋ ಮೀನು, ಜಲಚರ ಎಲ್ಲ ಸಾಯ್ತವೆ. ಇದು ಉಳಿಸೋದು ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿ, ನಮ್ಮ ಕೈಯಲ್ಲಿ. ಏನು ಒಂದು ಸಣ್ಣ ಒಂದು ಕವರ್ ತಗೊಂಬಂದು, ಒಂದು ಬ್ಯಾಗ್ ತಗೊಂಬಂದು ನೀವು ತಿನ್ನೋ ಪ್ರತಿಯೊಂದು ವಸ್ತು ವೇಸ್ಟ್ನ ನದಿಗೆ ಹಾಕಬೇಡ್ರಿ. ಒಂದಿನ ನದಿ ಇಲ್ಲ ಅಂದರೆ, ನೀರಿಲ್ಲ ಅಂದರೆ ನಾವು ಸಾಯ್ತೀವಿ. ಅಲ್ಲಿವರೆಗೂ ಕಾಯ್ಬೇಕಾ? ಇವತ್ತು ನಾವೆಲ್ಲ ನಮ್ಮ ಜನ್ರೇಷನ್ನು, ನಮ್ಮ ಯುವ ಪೀಳಿಗೆ, ನಮ್ಮ ಯೂತ್ಸು ಖಂಡಿತವಾಗ್ಲೂ ಬದಲಾವಣೆಯ ಒಂದು ಮುಖವಾಗ್ತಾರೆ ಅನ್ನೋ ಒಂದು ವಿಷಯನ ನಾನು ಮನಸ್ಸಲ್ಲಿ ಇಟ್ಕೊಂಡು, ಯಾಕಂದರೆ ನನಗೆ ಗೊತ್ತು ನಮ್ಮ ಸಮುದಾಯ ಎಲ್ಲ ಇವತ್ತಿನ ಪ್ರಕೃತಿ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥ ಸಮುದಾಯ ನಾವೆಲ್ಲರೂ. ಸೊ ನನ್ನೊಟ್ಟಿಗೆ ನೀವು ಸಹ, ನಿಮ್ಮೊಟ್ಟಿಗೆ ನಾನು ಸಹ ನಮ್ಮ ನದಿ, ಕಾಡು, ಬೆಟ್ಟ, ಗುಡ್ಡಗಳನ್ನು ಉಳಿಸೋಣ. ಇವತ್ತು ಈ ನದಿ ದಂಡೆಲ್ಲ ನಾನು ಸುಮಾರು 3 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀನಿ. ಎಲ್ಲ ಕಡೆ ಹಿಂಗೆ ನೋಡ್ತಾ ಹೋದ್ರೆ ಎಲ್ಲ ಕಡೆ ಕಾಣುತ್ತೆ. ಇಡೀ ನದಿ ದಂಡೆ ತುಂಬ ಪ್ಲಾಸ್ಟಿಕ್ ಬಾಟ್ಲು, ಮತ್ತೆ ಡ್ರಿಂಕ್ಸ್, ಏನಂತಾರೆ, ಆಲ್ಕೋಹಾಲ್ ಬಾಟ್ಲುಗಳು. ಎಷ್ಟು ಅಂದರೆ ಈಗ ಮಳೆ ಬರಕ್ಕೆ ಶುರುವಾಗುತ್ತೆ. ಈಗ ಮಳೆ ಬಂದರೆ ಇದನ್ನು ಯಾರೂ ಎತ್ತೋದಿಲ್ಲ. ಆ ಮಳೆ ಬಂದ ತಕ್ಷಣ ಇದೆಲ್ಲ ನೀರು ತುಂಬಿ ಇದೆಲ್ಲ ಪೂರ್ತಿ ಮತ್ತೆ ನದಿಯಲ್ಲಿ ಹರಿದು ಹೊರಟೋಗುತ್ತೆ. ಸೊ ಹಾಗಾಗಿ ನನಗೆ ಈ ಲೈವ್ ಬರಬೇಕು ಅನ್ನಿಸ್ತು. ಇಲ್ಲಿ ಪ್ರತಿಯೊಬ್ಬರೂ ನೀವೆಲ್ಲರೂ ಎಂಥ ಅದೃಷ್ಟವಂತರು ಅಂದರೆ, ನಮ್ಮ ಚಿಕ್ಕಮಗಳೂರು ಭಾಗ, ಶಿವಮೊಗ್ಗ ಭಾಗಕ್ಕಿರೋರು ನಿಜವಾಗ್ಲೂ ನೀವು ದೇವರಿಂದನೇ ವರದಾನ ಪಡ್ಕೊಂಬಂದಿದ್ದೀರಾ. ನಿಮ್ಮ ಪಕ್ಕಕ್ಕೆ ನದಿ, ಕಾಡು, ಬೆಟ್ಟ, ಒಳ್ಳೆ ಆಕ್ಸಿಜನ್ನು, ಗಾಳಿ. ನಾವು ಬೆಂಗಳೂರವ್ರಿಗೆ ಇದು ಯಾವುದೂ ಇಲ್ಲ. ನೀವೆಲ್ಲ ಅದೃಷ್ಟವಂತರು. ಇದನ್ನು ದಯವಿಟ್ಟು ನೀವು ಈ ದಂಡೆಗೆ ಬರೋರು, ಈ ನದಿ ದಂಡೆಗೆ ಬರೋರು, ಈ ಕಾಡನ್ನು ನೋಡಕ್ಕೆ ಬರೋರು, ದಯವಿಟ್ಟು ಪ್ಲಾಸ್ಟಿಕ್ಕು ಇಂಥ ವೇಸ್ಟ್ಗಳನ್ನು ಇಲ್ಲಿ ಬಿಡಬೇಡಿ. ಒಂದು ಕವರ್ ತೊಗೊಂಡು ಬನ್ನಿ, ನೀವು ಎಂಜಾಯ್ ಮಾಡಿ, ಖುಷಿಯಾಗಿರಿ. ನೀವು ಪಿಕ್ನಿಕ್ಗೆ ಬನ್ನಿ, ನೀವು ಮಾಡಿರೋ ವೇಸ್ಟ್ಗಳನ್ನೆಲ್ಲ ಮತ್ತೆ ನೀವು ಒಂದು ಕವರಲ್ಲಿ ಕಟ್ಕೊಂಡು ತೊಗೊಂಡೋಗಿ ಎಲ್ಲ ಹಾಕಬೇಕು ಅಲ್ಲಿ ಹಾಕಿ ನದಿಯನ್ನು ಉಳಿಸಿ. ನದಿಯನ್ನು ಉಳಿಸಿದ್ರೆ ನಾವು ಉಳಿತೀವಿ. ಕಾಡು ಉಳಿಸಿ, ನಾಡು ಉಳಿಸಿ, ನಾವು ಮಾತ್ರ ಆವಾಗ ಉಳಿತೀವಿ. ಇಲ್ದಿದ್ರೆ ಎಲ್ಲ ಒಂದಿನ ಸರ್ವನಾಶ ಆಗತ್ತೆ. ನಮಸ್ಕಾರ. 100% ನೀವು ಒಂದು ಕರೆ ಕೊಡಿ, ನೀವು ನೋಡಿ. ಎಲ್ಲ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು, ಪ್ರತಿಯೊಬ್ರು ಬರ್ತಾರವ, ಬಂದು ಅವರೇ ಎಲ್ಲ ಕ್ಲೀನ್ ಮಾಡ್ಕೊಟ್ಬಿಡ್ತಾರೆ. ಯಾಕಂದ್ರೆ ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನು ದೊಡ್ಡ ಮಳೆ ಬಂದು ಇದೆಲ್ಲ ಮುಳುಗೋಗಕ್ಕೆ ಮುಂಚೆ ದಯವಿಟ್ಟು ಈ ನದಿ ದಂಡೆನೆಲ್ಲ ಕ್ಲೀನ್ ಮಾಡಿ. ನಾನು ಸರ್ಕಾರಕ್ಕೆ, ನಿಮ್ಮ ಆಡಳಿತಕ್ಕೆ ನಾನು ಖಂಡಿತವಾಗ್ಲೂ ಪತ್ರವನ್ನು ಬರೀತೀನಿ. ಇದು ಎಲ್ಲರ ಜವಾಬ್ದಾರಿ, ಇದನ್ನು ಮಾಡಬೇಕು. ನಂಗೆ ತುಂಬ ನೋವಾಗಿದೆ. ಇಲ್ಲಿ ನೋಡಿ, ಉದೂಕು ಕುಡ್ದಿರೋ ಬಾಟ್ಲುಗಳನ್ನ ಸಹ ಇಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ಎಲ್ಲ ಗಾಜು ಒಡೆದೋಗಿದೆ. ಸೊ ಹಾಗಾಗಿ
ಇದೆಲ್ಲರ ಜವಾಬ್ದಾರಿ. ಬಟ್ ನೀವು ಎಲ್ಲ ಹಂಗ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನೀವು ಸಮಾಜನ ಇನ್ವಾಲ್ವ್ ಮಾಡ್ದಂಗೆ ಆಗುತ್ತೆ, ಆ ಮಕ್ಕಳಲ್ಲಿ ಅರಿವನ್ನ ಮೂಡಿಸ್ದಂಗೆ ಆಗುತ್ತೆ. ಆ ಮಕ್ಕಳು ಮುಂದಿನ ಜವಾಬ್ದಾರಿ ಪ್ರಜೆಗಳಾಗ್ತಾರಲ್ಲ, ಅವ್ರು ಇಂಥವನ್ನೆಲ್ಲ ಮಾಡಲ್ಲ ಅಲ್ವಾ? ಇದು ನೋಡು, ಅಷ್ಟು ಬೇಜಾರಾಗುತ್ತೆ. ಮಾಡಿಸ್ಬಿಟ್ಟು ನನಗೆ ನೀವು ಮಾಡಿರುವಂಥ ಆ ವಿಡಿಯೋನ ಎಲ್ಲವನ್ನು ನಮಗೆ ಶೇರ್ ಮಾಡಿ.